Hello dear students, welcome back to the live commerce classes. In the last class we were discussed about installation of management accounting system and their steps. In the last class ಅಲ್ಲಿ ನಾವೇನು ಮಾಡಿದ್ವಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದ್ರೆ ಯಾವ ಒಂದು ಸ್ಟೆಪ್ಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಒಂದು ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಯಾವೊಂದು ಟೆಕ್ನಿಕ್ಸ್ಗಳನ್ನು, ಯಾವೊಂದು ಸಾಧನಗಳನ್ನು ನಾವು ಬಳಸ್ಕೊಳ್ತೀವಿ ಅನ್ನೋದನ್ನು ನೋಡೋಣ. ಮ್ಯಾನೇಜ್ಮೆಂಟ್ ಅಕೌಂಟ್ ಅಂದರೆ ಒಂದು ಕಂಪ್ನಿಯನ್ನು ಮ್ಯಾನೇಜ್ ಮಾಡಬೇಕಾದ್ರೆ ಪ್ರಿಪೇರ್ ಮಾಡ್ತಕ್ಕಂಥ ಅಕೌಂಟ್ಗಳು. ಸೊ ಒಂದು ಕಂಪ್ನಿಯನ್ನು ಮ್ಯಾನೇಜ್ ಮಾಡಲು ನಾವು ಕೇವಲ ಒಂದೆರಡು ಅಕೌಂಟ್ಗಳನ್ನ ಪ್ರಿಪೇರ್ ಮಾಡೋದಿಲ್ಲ, ತುಂಬ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅವು ಯಾವ ಅನ್ನೋದನ್ನು ನೋಡೋಣ. ಆ ಟೂಲ್ಸ್ಗಳು ಯಾವುವು, ಆ ಸಾಧನಗಳು ಯಾವುವು, ಮತ್ತು ಆ ಟೆಕ್ನಿಕ್ಸ್ಗಳು ಯಾವುವು ಅನ್ನೋದನ್ನು ನೋಡೋಣ. Okay, the first one, financial planning. Financial planning is the process of deciding in advance the financial objectives, policies and procedures. By preparing financial plans, it helps the management to achieve the target of the enterprise. ನಾವೇನು ಮಾಡಬೇಕಾಗುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಸಾಧನ ಅಂತ ನಾವಿಲ್ಲಿ ಅಸ್ತ್ರ ಅಂತ ಹೇಳ್ಬೋದು. ಇದೊಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇಸ್ ಎ ಪ್ರೊಸೆಸ್. ಇದೊಂದು ಪ್ರೊಸೆಸ್ ಆಗಿದೆ. ಯಾವುದ್ರ ಪ್ರೊಸೆಸ್ಸು? ಡಿಸೈಡಿಂಗ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ಡಿಸೈಡ್ ಮಾಡೋದು. ಯಾವುದ್ರ ಬಗ್ಗೆ? ಫೈನಾನ್ಷಿಯಲ್ ಅಬ್ಜೆಕ್ಟಿವ್ಸ್, ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಒಂದು ಹಣಕಾಸಿನ ಫೈನಾನ್ಷಿಯಲ್ ಉದ್ದೇಶಗಳೇನಿದ್ದಾವೆ, ಹಣಕಾಸಿನ ಉದ್ದೇಶಗಳೇನಿದ್ದಾವೆ, ಅದರ ಪಾಲಿಸಿಗಳೇನಿದ್ದಾವೆ ಮತ್ತು ಪ್ರೊಸೀಜರ್ಗಳು ಏನಿದ್ದಾವೆ ಅನ್ನೋದನ್ನು ನಾವೇನು ಮಾಡಬೇಕಾಗುತ್ತೆ, ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡಬೇಕಾಗುತ್ತೆ. ಯಾವ ಮುಖಾಂತರ? ಬೈ ಪ್ರಿಪೇರಿಂಗ್ ಫೈನಾನ್ಷಿಯಲ್ ಪ್ಲ್ಯಾನ್ಸ್. ಫೈನಾನ್ಷಿಯಲ್ ಪ್ಲ್ಯಾನ್ನ ಪ್ರಿಪೇರ್ ಮಾಡೋ ಮುಖಾಂತರ. ಇಟ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಟು ಅಚೀವ್ ದಿ ಟಾರ್ಗೆಟ್ ಆಫ್ ದಿ ಎಂಟರ್ಪ್ರೈಸ್. ಇದು ಏನು ಮಾಡುತ್ತೆ, ನಮಗೆ ಹೆಲ್ಪ್ ಮಾಡುತ್ತೆ. ಯಾವುದಕ್ಕಾಗಿ? ಟು ಅಚೀವ್ ದಿ ಟಾರ್ಗೆಟ್ ಆಫ್ ದಿ ಎಂಟರ್ಪ್ರೈಸ್. ನಮ್ಮ ಒಂದು ಆರ್ಗನೈಜೇಷನ್ ಎಂಟರ್ಪ್ರೈಸ್ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಆಗಲಿಕ್ಕೆ ನಮಗೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಹೆಲ್ಪ್ ಆಗುತ್ತೆ. ವೆಲ್ ಇನ್ ಅಡ್ವಾನ್ಸ್ ಆಗಿ ನಾವು ಫೈನಾನ್ಷಿಯಲ್ ಅಬ್ಜೆಕ್ಟಿವ್ಸ್ ಏನಿದ್ದಾವೆ, ಪಾಲಿಸೀಸ್ ಏನಿದ್ದಾವೆ, ಅದೇ ರೀತಿಯಾಗಿ ಪ್ರೊಸೀಜರ್ ಏನಿದೆ, ಉದ್ದೇಶಗಳಾಗಿರ್ಬೋದು, ಪ್ರಕ್ರಿಯೆಗಳಾಗಿರ್ಬೋದು, ಇವೆಲ್ಲವನ್ನು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡ್ತೀವಿ. ಸೊ ಈ ಮುಖಾಂತರ ನಾವು ಏನು ಮಾಡ್ಬೋದು, ನಮ್ಮ ಟಾರ್ಗೆಟನ್ನು ಅಚೀವ್ ಮಾಡ್ಬೋದು. ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡೋ ಮುಖಾಂತರ ನಮ್ಮ ಎಂಟರ್ಪ್ರೈಸ್ ಟಾರ್ಗೆಟ್ ಏನಿದೆ ಅನ್ನೋದನ್ನು, ನಮ್ಮ ಗುರಿಯನ್ನು ನಾವು ಮುಟ್ಟಬಹುದು. ಓಕೆ, ಸೆಕೆಂಡ್ ಒನ್, ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒಂದು ಫೈನಾನ್ಷಿಯಲ್ ಪ್ಲ್ಯಾನನ್ನು ಮಾಡಿದ ಮೇಲೆ ಮತ್ತೆ ಯಾವ ಸಾಧನವನ್ನು ಬಳಸ್ಕೊಳ್ತೀವಿ? ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಬಳಸ್ಕೊಳ್ತೀವಿ, ಅದನ್ನು ವಿಶ್ಲೇಷಣೆ ಮಾಡ್ತೀವಿ. ದ ಅನಲೈಸಿಸ್ ಗಿವ್ಸ್ ದಿ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ದ ಟೆಕ್ನಿಕ್ಸ್ ಯೂಸ್ಡ್ ಟು ಅನಲೈಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್, cash flow statement, ratio analysis, comparative financial statement and also common size statement etc. ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ. ಅವುಗಳ ಅನಲೈಸ್ ಮಾಡೋ ಮುಖಾಂತರ ಅದರ ಮಹತ್ವ ಏನಿದೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಈ ಸ್ಟೇಟ್ಮೆಂಟ್ಗಳನ್ನ ಅನಲೈಸ್ ಮಾಡಬೇಕಾದ್ರೆ ಯಾವ ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡ್ತೀವಿ? ಅದು ಪ್ರಿಪ್ರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು. ಒಂದು ಕಂಪ್ನಿಗೆ, ಆರ್ಗನೈಜೇಷನ್ಗೆ ಯಾವ ರೀತಿ ಹಣ ಬರ್ತಾಯಿದೆ, ಹಣ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋ ಮುಖಾಂತರ ಸ್ಟಡಿ ಮಾಡ್ಬೋದು. ಅದೇ ರೀತಿಯಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಯಾವ ಒಂದು ಸೋರ್ಸಸ್ಸಿಂದ ನಮಗೆ ಕ್ಯಾಶ್ ಬರ್ತಾಯಿದೆ ಮತ್ತು ಯಾವ ಒಂದು ಸೋರ್ಸಲ್ಲಿ ನಾವು ಕ್ಯಾಶನ್ನು ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ಕೂಡ ತಿಳ್ಕೊಳ್ಳೋದಕ್ಕೋಸ್ಕರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಅದೇ ರೀತಿಯಾಗಿ ರೇಷಿಯೋ ಅನಲೈಸಿಸನ್ನು ಪ್ರಿಪೇರ್ ಮಾಡ್ತೀವಿ. ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಪ್ರೀವಿಯಸ್ ಇಯರ್ನಲ್ಲಿ ಏನು ಫೈನಾನ್ಷಿಯಲ್ ಪೊಸಿಷನ್ ಇತ್ತು, ಈ ಇಯರಲ್ಲಿ ಏನಿದೆ, ಏನು ಚೇಂಜಸ್ ಆಗಿದೆ, ಪರ್ಸೆಂಟೇಜಲ್ಲಿ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ಕೂಡ ಸ್ಟಡಿ ಮಾಡೋದಕ್ಕೆ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಪ್ರಿಪೇರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಬಜೆಟರಿ ಕಂಟ್ರೋಲ್. ಬಜೆಟರಿ ಕಂಟ್ರೋಲ್ ಇನ್ವಾಲ್ವ್ಸ್ ದ ಪ್ರಿಪ್ರೇಷನ್ ಆಫ್ ವೇರಿಯಸ್ ಫೈನಾನ್ಷಿಯಲ್ ಬಜೆಟ್ಸ್ ಸಚ್ ಆಸ್ ಕ್ಯಾಶ್ ಬಜೆಟ್, ಸೇಲ್ಸ್ ಬಜೆಟ್, ಪ್ರೊಡಕ್ಷನ್ ಬಜೆಟ್ ಎಕ್ಸೆಟ್ರಾ and master budget also. Then the actual performance is compared with the predetermined target.
ಇಫ್ ದೇರ್ ಆರ್ ಎನಿ ವೇರಿಯೇಷನ್ಸ್ ದ ನೆಸೆಸರಿ ಆ್ಯಕ್ಷನ್ಸ್ ಆರ್ ಟು ಬಿ ಟೇಕನ್. ಈ ಬಜೆಟರಿ ಕಂಟ್ರೋಲನ್ನು ಕೂಡ ನಾವಿಲ್ಲಿ ಒಂದು ಸಾಧನವಾಗಿ, ಒಂದು ಅಸ್ತ್ರವಾಗಿ ಬಳಸ್ಕೊಳ್ತೀವಿ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ. ಯಾವ ರೀತಿ? ಬಜೆಟರಿ ಕಂಟ್ರೋಲ್ ಇನ್ವಾಲ್ವ್ಸ್ ದ ಪ್ರಿಪ್ರೇಷನ್ ಆಫ್ ವೇರಿಯಸ್ ಫಂಕ್ಷನಲ್ ಬಜೆಟ್ಸ್. ಇಲ್ಲಿ ಏನಾಗುತ್ತೆ, ಬಜೆಟರಿ ಕಂಟ್ರೋಲರು ಕೆಲವೊಂದು ಬಜೆಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಯಾವ ಬಜೆಟು? ಕ್ಯಾಶ್ ಬಜೆಟ್ ಆಗಿರ್ಬೋದು, ಅಥವಾ ಸೇಲ್ಸ್ ಬಜೆಟ್, ಮಾರಾಟ ಬಜೆಟ್ ಆಗಿರ್ಬೋದು, ಪ್ರೊಡಕ್ಷನ್ ಬಜೆಟ್ ಆಗಿರ್ಬೋದು. ಈ ರೀತಿ ನಾವೇನು ಪ್ರೊಡಕ್ಷನ್ ಮಾಡಿದ್ದೀವಿ, ಏನು ಸೇಲ್ ಮಾಡಿದ್ದೀವಿ, ಎಷ್ಟು ಕ್ಯಾಶನ್ನು ಇನ್ವೆಸ್ಟ್ ಮಾಡಿದ್ದೀವಿ, ಎಷ್ಟು ಖರ್ಚು ಮಾಡಿದ್ದೀವಿ, ಈ ರೀತಿ ಎಲ್ಲವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬಜೆಟನ್ನು ರೆಡಿ ಮಾಡ್ತೀವಿ. ಸೊ ಬಜೆಟನ್ನು ರೆಡಿ ಮಾಡಿದಾದಮೇಲೆ ನಾವೇನು ಮಾಡ್ತೀವಿ, ಬಜೆಟ್ ಅಂದ್ರೇನು, ವೆಲ್ ಇನ್ ಅಡ್ವಾನ್ಸ್ ಆಗಿ ಪ್ಲ್ಯಾನನ್ನು ಮಾಡೋದು. ಈ ಇಯರಲ್ಲಿ ನಮ್ಮ ಟಾರ್ಗೆಟ್ ಇಷ್ಟಿದೆ. ಸೊ ಅಲ್ಲೇನಾಗುತ್ತೆ, ಆ್ಯಕ್ಚುಯಲ್ ಆಗಿ ರಿಸಲ್ಟ್ ಬಂದಮೇಲೆ ಅದಕ್ಕೆ ಮತ್ತು ಬಜೆಟ್ಗೆ, ಆ್ಯಕ್ಚುಯಲ್ ರಿಸಲ್ಟ್ ಆ್ಯಂಡ್ ಬಜೆಟೆಡ್ ರಿಸಲ್ಟ್ ಮಧ್ಯೆ ಕಂಪ್ಯಾರಿಸನ್ ಮಾಡಿಕೊಂಡು ಏನಾದರೂ ಡಿವಿಯೇಷನ್ ಇದ್ದರೆ, ವೇರಿಯೇಷನ್ಸ್ ಇದ್ದರೆ ಅವುಗಳನ್ನು ಯಾವೊಂದು ಕಾರಣಕ್ಕಾಗಿ ವೇರಿಯೇಷನ್ ಆಗಿದೆ ಅನ್ನೋದನ್ನು ಕಂಡು ಹಿಡಿಯೋದಕ್ಕೋಸ್ಕರ ನಾವು ಮ್ಯಾನೇಜ್ಮೆಂಟ್ ಅಕೌಂಟನ್ನು ಅಡಾಪ್ಟ್ ಮಾಡ್ಕೊಳ್ಬೋದು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. In standard costing, costs are determined in advance based on systematic analysis of prevailing conditions. Actual costs are compared with the standard cost. Variance analysis is made and necessary measures are taken. ಇಲ್ಲೇನಾಗುತ್ತೆ, ನಾವು ಸ್ಟ್ಯಾಂಡರ್ಡ್ ಕಾಸ್ಟ್ ಅಂದರೆ ಆ್ಯಕ್ಚುಲಾಗಿ ಏನು ಖರ್ಚಾಗಿದೆ, ಒಂದು ಸ್ಟ್ಯಾಂಡರ್ಡ್ ಕಾಸ್ಟನ್ನು ಕೂಡ ಮಾಡ್ತಾಯಿರ್ತೀವಿ. ಇಯರಲ್ಲಿ ನಮಗೆ ಇಷ್ಟು ಖರ್ಚು ಆಗ್ತದೆ ಅಂತ ನಾವೊಂದು ಪ್ಲ್ಯಾನ್ ಮಾಡಿರ್ತೀವಿ. ಅದೇ ರೀತಿಯಾಗಿ ಇಯರ್ ಎಂಡಲ್ಲಿ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಾಗಿದೆ, ಸೊ ಈ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಕಾಸ್ಟು ಇಷ್ಟು ಬರಬೇಕು ಖರ್ಚು ನಮ್ಮದು ಅಂತ ಒಂದು ಟಾರ್ಗೆಟ್ ಇರ್ತದೆ. ಸೊ ಆ ಟಾರ್ಗೆಟ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತು ಆ್ಯಕ್ಚುಯಲ್ ಕಾಸ್ಟ್ ಮತ್ತು ಏನಾದರೂ ವ್ಯತ್ಯಾಸ ಆದರೆ ಆ ವ್ಯತ್ಯಾಸ ಯಾವ ಕಾರಣಕ್ಕಾಗಿ ಆಗಿದೆ ಮತ್ತು ಆ ವ್ಯತ್ಯಾಸವನ್ನು ನಾವು ಸರಿದೂಗಿಸಲು ಯಾವ ಒಂದು ಸ್ಟೆಪ್ಸ್ಗಳನ್ನ, ಮೆಜರ್ಸ್ಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನು ನಮ್ಮ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಮಾರ್ಜಿನಲ್ ಕಾಸ್ಟಿಂಗ್. ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ, ಮಾರ್ಜಿನಲ್ ಕಾಸ್ಟಿಂಗ್ ಈಸ್ ಅ ಟೆಕ್ನಿಕ್ that considers only variable cost in the additional output. In marginal costing, break-even point analysis is made. Marginal costing helps to know the profitability of different lines of production. ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಏನು? ಇದನ್ನು ನಾವು ಕೇವಲ ಒಂದು ಟೆಕ್ನಿಕಾಗಿ ಯಾವುದಕ್ಕೋಸ್ಕರ ಬಳಸ್ತೀವಿ, ವೇರಿಯೇಬಲ್ ಕಾಸ್ಟ್ ಏನಾದರೂ ಚೇಂಜ್ ಆಗ್ತಾಯಿದ್ರೆ ಇನ್ ಅಡಿಷ್ನಲ್ ಔಟ್ಪುಟ್, ನಾವು ಏನಾದರೂ ಹೆಚ್ಚುವರಿ ಉತ್ಪಾದನೆ ಮಾಡಿದರೆ ಅಲ್ಲಿ ಆಗ್ತಕ್ಕಂಥ ಕಾಸ್ಟ್ ಏನು ಅನ್ನೋದನ್ನು ಕೂಡ ನಾವು ಕಂಡು ಹಿಡಿಯೋದಕ್ಕೋಸ್ಕರ ಮಾರ್ಜಿನಲ್ ಕಾಸ್ಟಿಂಗನ್ನು ಪ್ರಿಪೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವೇನು ಮಾಡ್ತೀವಿ, ಡೈಲಿ ಒಂದು 10 ವಸ್ತುಗಳನ್ನ ಪ್ರೊಡಕ್ಷನ್ ಮಾಡ್ತೀವಿ. ಸೊ ಆ 10 ವಸ್ತುಗಳನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ನಮಗೆ 1,000 ರೂಪಾಯಿ ಖರ್ಚಾಗುತ್ತೆ. ಓಕೆ, ಟೋಟಲ್ 10 ವಸ್ತುಗಳು ಖರ್ಚು 10,000. ಆಮೇಲೆ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಅಡಿಷ್ನಲ್ ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತೀವಿ, 2 ಯೂನಿಟ್ ಪ್ರೊಡ್ಯೂಸ್ ಮಾಡ್ತೀವಿ. ಟೋಟಲಾಗಿ 12 ಆಯಿತು. ಸೊ ನಮಗಿಲ್ಲಿ ಖರ್ಚು ಎಷ್ಟು ಬಂತು, 11,000 ಖರ್ಚು ಬಂತು. 10 ಯೂನಿಟ್ ಖರ್ಚು ಪ್ರೊಡಕ್ಷನ್ ಮಾಡಬೇಕಾದ್ರೆ 1,000, ಅದೇ 12 ಯೂನಿಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ 1,100 ರೂಪಾಯಿ, 1100 ಅಂತ ಹೇಳ್ಬೋದು. ಸೊ ಇಲ್ಲೇನಾಯಿತು, ಆ 2 ಎಕ್ಸ್ಟ್ರಾ ವಸ್ತುಗಳನ್ನ ಉತ್ಪಾದನೆ ಮಾಡಲು ಬಂದಂಥ ಖರ್ಚೆ ಮಾರ್ಜಿನಲ್ ಕಾಸ್ಟ್. ದ ಕಾಸ್ಟ್ ಫಾರ್ ಅಡಿಷ್ನಲ್ ಯೂನಿಟ್, ಒಂದು ಎಕ್ಸ್ಟ್ರಾ ಯೂನಿಟನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಬರ್ತಕ್ಕಂಥ ಖರ್ಚಿಗೆ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಸೊ ಈ ಬ್ರೇಕ್ ಇವನ್ ಪಾಯಿಂಟನ್ನು ಕೂಡ ನಾವಿಲ್ಲಿ ಅನಲೈಸ್ ಮಾಡಿದ್ದೇವೆ. ಕಾಸ್ಟ್ ಮತ್ತು ಪ್ರೊಡಕ್ಷನ್ ಎರಡು ಎಲ್ಲಿ ಒಂದು ಸೇರ್ತಾವಲ್ಲ ಆ ಪಾಯಿಂಟಿಗೆ ನಾವೇನು ಕರಿತೀವಿ, ಬ್ರೇಕ್ ಇವನ್ ಪಾಯಿಂಟ್. ನಮ್ಮ ಸೇಲ್ಸ್ ಮತ್ತು ಟಾರ್ಗೆಟ್ ಆಗಿರ್ಬೋದು ಅಥವಾ ಅದೇ ರೀತಿಯಾಗಿ ಪ್ರಾಫಿಟ್ ಆಗಿರ್ಬೋದು, ಇವೆರಡನ್ನು ಕಂಪೇರ್ ಮಾಡ್ತೀವಿ. ಈ ರೀತಿಯಾಗಿ ನಮಗೆ ಏನಾಗುತ್ತೆ, ಬೇರೆ ಬೇರೆ ಒಂದು ಪ್ರೊಡಕ್ಷನ್ಗಳಲ್ಲಿ ಯಾವ ರೀತಿ ಪ್ರಾಫಿಟ್ ಆಗ್ತಾಯಿದೆ ಅನ್ನೋದನ್ನು ಕಂಡು ಹಿಡಿಯೋದಕ್ಕೋಸ್ಕರ ಮಾರ್ಜಿನಲ್ ಕಾಸ್ಟಿಂಗ್ ಹೆಲ್ಪ್ ಆಗುತ್ತೆ. ಇಲ್ಲಿ ನಾವು ಒಂದು ಎಕ್ಸ್ಟ್ರಾ ಯೂನಿಟನ್ನು ಕೂಡ ಪ್ರೊಡಕ್ಷನ್ ಮಾಡಬೇಕಾದ್ರೆ ಏನು ಖರ್ಚು ಬರುತ್ತೆ ಅನ್ನೋದನ್ನು ಕಂಡು ಹಿಡಿಬೋದು. ಓಕೆ, ನೆಕ್ಸ್ಟ್ ಒನ್, ಫಂಡ್ ಫ್ಲೋ ಅನಲೈಸಿಸ್. ಇದನ್ನು ಕೂಡ ನಾವೊಂದು ಟೂಲ್ ಆಗಿ, ಟೆಕ್ನಿಕಾಗಿ, ಸಾಧನವಾಗಿ ಬಳಸ್ಕೊಳ್ತೀವಿ. ಯಾವ ರೀತಿ,
This analysis identifies the reason for change in financial position between two dates. Fund flow statement shows where from the funds have come in the business and how they used. So thus it helps in different planning and control of ಕ್ಯಾಶ್. ಫಂಡ್ ಫ್ಲೋ ಅನ್ನೋಸನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತೀವಿ, ನಮ್ಮ ಬಿಸ್ನೆಸ್ಸಲ್ಲಿ ಎಷ್ಟು ಫಂಡ್ ಬಂದಿದೆ, ಎಷ್ಟು ಫಂಡ್ ಹೋಗಿದೆ, ಎಷ್ಟು ಫಂಡನ್ನು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಕಂಡು ಹಿಡಿಯೋದಕ್ಕೋಸ್ಕರ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಅನಲೈಸ್ ಮಾಡ್ತೀವಿ ಅಥವಾ ಪ್ರಿಪ್ರೇಷನ್ ಮಾಡಿ ಅದನ್ನು ಸ್ಟಡಿ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಇದು ಫಂಡ್ ಫ್ಲೋ ಹೆಲ್ಪ್ ಆಗುತ್ತೆ ಎಫಿಷಿಯೆಂಟ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾಶ್. ನಮ್ಮಲ್ಲಿ ಇರ್ತಕ್ಕಂಥ ಕ್ಯಾಶನ್ನು ದಕ್ಷವಾಗಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕಾದ್ರೆ ಮೊದಲಿಗೆ ನಾವು ಯಾವುದಾದ್ರೂ ಖರ್ಚುಗಳು ಏನಿದಾವೆ, ಎಷ್ಟು ಖರ್ಚಾಗ್ತದೆ ಅನ್ನೋದು ಗೊತ್ತಬೇಕು. ಸೊ ಹೋಗೋದು ಬರೋದು ಗೊತ್ತಿದ್ದಾಗ ಮಾತ್ರ ನಾವು ವ್ಯತ್ಯಾಸವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ. ಸೊ ನಮ್ಮ ಬಿಸ್ನೆಸ್ಗೆ ಎಷ್ಟು ಅಮೌಂಟ್ ಖರ್ಚಾಗಿದೆ, ಎಷ್ಟು ಬಂದಿದೆ ಅನ್ನೋದನ್ನು ನಾವು ಸ್ಟಡಿ ಮಾಡಿಕೊಂಡು ಡಿಫ್ರೆಂಟ್ ಪ್ರೊಡಕ್ಷನ್ ಟೆಕ್ನಿಕ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಅಕೌಂಟಿಂಗ್ ರೇಷಿಯೋ ಅನಲೈಸಿಸ್. Next point, accounting ratio analysis. Various ratios are calculated from information available in financial accounts. The ratios discloses the financial and earning capacity of the firm to pay off its liabilities and interest. Thus, ratios helps to realize the importance of each item of expenses and ಇನ್ಕಮ್. ನಾವೇನು ಮಾಡ್ತೀವಿ, ಅಕೌಂಟಿಂಗ್ ರೇಷಿಯೋಸ್ಗಳನ್ನು ಕೂಡ ಅನಲೈಸ್ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನು ಪ್ರಿಪೇರ್ ಮಾಡುವಾಗ ಅಕೌಂಟಿಂಗ್ ರೇಷಿಯೋಸ್ಗಳನ್ನು ಕೂಡ ಪ್ರಿಪೇರ್ ಮಾಡ್ತೀವಿ. ಯಾವ ರೀತಿ, ನಾವು ಬೇರೆ ಬೇರೆ ಆದ ರೇಷಿಯೋಗಳನ್ನು ನಮ್ಮಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಅಕೌಂಟ್ಗಳನ್ನ ಸ್ಟಡಿ ಮಾಡಿಕೊಂಡು ಅದರದ ಆಧಾರದ ಮೇಲೆ ರೇಷಿಯೋಗಳನ್ನು ಕಂಡುಹಿಡ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ, ನಮಗೆ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಏನಿದೆ, ಅರ್ನಿಂಗ್ ಕೆಪಾಸಿಟಿ ಏನಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಲ್ಯಾಬಿಲಿಟೀಸ್ಗಳೇನಿದ್ದಾವೆ, ಖರ್ಚುಗಳೇನಿದ್ದಾವೆ ಎನ್ನುವುದು ಕೂಡ ನಮಗಿಲ್ಲಿ ಅರ್ಥ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ನಾವು ರೇಷಿಯೋ ಅನಲೈಸ್ ಮಾಡೋ ಮುಖಾಂತರ ನಮ್ಮ ಕಂಪ್ನಿಯ ಇನ್ಕಮ್ಸ್ ಮತ್ತು ಎಕ್ಸ್ಪೆಂಡಿಚರ್ಗಳನ್ನ ಈಸಿಯಾಗಿ ಕಂಡು ಹಿಡ್ಕೊಳ್ಬಹುದು. ಓಕೆ, ಈ ಒಂದು ಕಾರಣಕ್ಕಾಗಿ ನಾವು ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ರೇಷಿಯೋ ಅನಲೈಸನ್ನು ಕಂಡು ಹಿಡ್ತೀವಿ. ನೆಕ್ಸ್ಟ್ ಒನ್ ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್. ವೇರಿಯಸ್ ರೇಷಿಯೋಸ್ ಆರ್ ಕ್ಯಾಲ್ಕುಲೇಟೆಡ್. Statistical methods help to analyze the data. Time series analysis, index number analysis, correlation analysis, etc. are to used for analysis of data. ನಾವೇನು ಮಾಡ್ತೀವಿ, ನಮ್ಮ ಬಿಸ್ನೆಸ್ಸಲ್ಲಿ ಸ್ಟ್ಯಾಟಿಸ್ಟಿಕಲ್ ಅನಲೈಸನ್ನು ಕಂಡು ಹಿಡ್ತೀವಿ. ಏನಿದು ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸ್? ನಾವೆಲ್ಲ ಆಲ್ರೆಡಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟನ್ನು ಸ್ಟಡಿ ಮಾಡಿದ್ದೀರಿ. ಅದರಲ್ಲಿ ನೀವು ಕಲಿತೀರಿ ಕೆಲವೊಂದು ಅಜಂಪ್ಷನ್ ಬೇಸ್ ಮೇಲೆ ಕೆಲವೊಂದು ಸ್ಟ್ಯಾಟಿಂಗ್ ಪ್ರಾಬ್ಲಮ್ಗಳನ್ನ ಕಲಿತೀರಿ. ಅದು ಕಾರ್ಡ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಾಯಿನ್ ಆಗಿರ್ಬೋದು, ಈ ರೀತಿ ಚಾನ್ಸಸ್ಗಳು ಇರುತ್ತವೆ. ಸೊ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಯಾವ ರೀತಿ ಚಾನ್ಸಸನ್ನು ತೊಗೊಂಡಾಗ ಪ್ರಾಫಿಟನ್ನು ಅರ್ನ್ ಮಾಡ್ಬೋದು, ನಮ್ಮ ಚಾನ್ಸಸ್ಗಳೇನಿದ್ದಾವೆ, ನಮ್ಮ ಸಿಚುವೇಶನ್ ಏನಿದೆ, ಈ ರೀತಿಯಾಗಿ ಕೆಲವೊಂದನ್ನು ಅನಲೈಸ್ ಮಾಡೋದಕ್ಕೋಸ್ಕರ ನಮಗೆ ಸ್ಟ್ಯಾಟಿಸ್ಟಿಕಲ್ ಅನಲೈಸಿಸನ್ನು ಕೂಡ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ capital budget or by technique. Capital budgeting technique. This technique helps to select the various alternative choice for capital investment. If want ಏನು ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್, ಇದು ನಮಗೆ ಯಾವ ಒಂದು ಉದ್ದೇಶಕ್ಕಾಗಿ ಹೆಲ್ಪ್ ಮಾಡುತ್ತೆ, ಕ್ಯಾಪಿಟಲ್ ಬಜೆಟಿಂಗ್ ಅಲ್ಟರ್ನೇಟಿವ್ ಚಾಯ್ಸಸ್ಗೋಸ್ಕರ. ಒಂದು ಬಿಸ್ನೆಸ್ಸಲ್ಲಿ ನಾವು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ಪ್ರಾಜೆಕ್ಟಲ್ಲಿ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬೇರೆ ಬೇರೆ ಆಪ್ಷನ್ಗಳು ಇರ್ತವೆ. ಸೊ ಯಾವುದರಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಅದು ನಮಗೆ ಉತ್ತಮ, ಅದು ಬೆಟರ್ ಅಂತ ಹೇಳಿ ಅನಲೈಸ್ ಮಾಡೋದಕ್ಕೆ ಕ್ಯಾಪಿಟಲ್ ಬಜೆಟಿಂಗ್ ಹೆಲ್ಪ್ಸ್ ಆಗುತ್ತೆ. ಇದರ ಮುಖಾಂತರ ನಾವು ಸರಿಯಾದ ರೀತಿಯಲ್ಲಿ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡಿ ಸರಿಯಾದ ರೀತಿಯಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ಕೂಡ ನಮಗಿದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಅದರ್ ಟೂಲ್ಸ್. The other tools are used in management accounting are replacement accounting, inflation accounting, responsibility accounting and operational research technique, etc.
ಈ ಎಲ್ಲವುಗಳನ್ನ ಹೊರತುಪಡಿಸಿ ಫಂಡ್ ಫ್ಲೋ, ಕ್ಯಾಶ್ ಫ್ಲೋ ಅಥವಾ ರೇಷಿಯೋ ಅನಲೈಸ್, ಮಾರ್ಜಿನ್ ಕಾಸ್ಟಿಂಗ್ ಇವೆಲ್ಲವನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಅಕೌಂಟಿಂಗ್ಗಳನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಟೂಲ್ಸ್ಗಳು, ಟೆಕ್ನಿಕ್ಸ್ನ ಅಡಾಪ್ಟ್ ಮಾಡ್ಕೊತೀವಿ. ಅವು ಅದು ರಿಪ್ಲೇಸ್ಮೆಂಟ್ ಅಕೌಂಟ್ ಆಗಿರ್ಬೋದು, ಇನ್ಫ್ಲೇಷನ್ ಹಣದುಬ್ಬರ ಅಕೌಂಟ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಅಕೌಂಟ್ ಆಗಿರ್ಬೋದು, ಆಪ್ರೇಷನಲ್ ರಿಸರ್ಚ್ ಅಕೌಂಟ್ ಆಗಿರ್ಬೋದು. ಈ ರೀತಿ ಎಲ್ಲ ಅಕೌಂಟ್ಗಳನ್ನ ನಾವು ಬೇರೆ ಬೇರೆ ಅಕೌಂಟ್ಗಳನ್ನ ಪ್ರಿಪೇರ್ ಮಾಡಿಕೊಂಡು ನಮ್ಮ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಾ ಅನ್ನೋದನ್ನು ಕಂಡುಹಿಡಿಬೋದು. ಓಕೆ ಸ್ಟೂಡೆಂಟ್ಸ್, ಇದು ಫಸ್ಟ್ ಯೂನಿಟಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಯೂನಿಟ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.